ಪ್ರತಾಪ್ ಅವನ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾನೆ. ಈದಿ ಅಂದ್ಕೊಂಡು ಫಸ್ಟು ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತಿದ್ರು. ಟಾಪ್ 1 ವಿನಯ್, ಆಮೇಲೆ ಸಂಗೀತ, ಪ್ರತಾಪ್. ಓಕೆ, ನಿಮ್ಮ ಫೇವ್ರೆಟ್ ಆಟಗಾರ ಯಾರು? ವಿನಯ್. ಯಾಕೆ ವಿನಯ್ ಇಷ್ಟ ನಿಮಗೆ? ಒಂದು ಆ್ಯಟಿಟ್ಯೂಡ್ ಮತ್ತು ಮನೆಯಲ್ಲಿ ಒಂದು ಬಿಹೇವಿಯರ್ಸ್ ಮತ್ತು ಯಾವ ವಿಷಯಕ್ಕೆ ಯಾವ್ದು ಮಾತಾಡಬೇಕು ಆ್ಯಂಡ್ ಅವ್ನಿಗೆ ಗೊತ್ತಿದೆ ಆಟ ಹೆಂಗೆ ಆಡಬೇಕು ಅಂತ. ಸೊ ಟ್ಯಾಕ್ಟಿಕ್ಸ್ ಒಂದು ವರ್ಕ್ ಆಗುತ್ತೆ ಅನ್ಕೋತೀನಿ. ಓಕೆ, ಸೊ ಏನಪ್ಪ ಅಂದರೆ ನಿನ್ನೆ ಡ್ರೋನ್ ಪ್ರತಾಪ್ ಅವ್ರದ್ದು ಜಗಳ ಆಯಿತು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಯಾರ್ದು ಸರಿ ಯಾರ್ದು ತಪ್ಪು? ಇದು ಪ್ರತಾಪ್ದು ಅನ್ಕೋತೀನಿ ತಪ್ಪು. ವಿನಯ್ ವಾಸ್ ಕರೆಕ್ಟ್ ಅನ್ಕೋತೀನಿ. ಹೆಂಗೆ ಹೇಳ್ತೀರಾ ವಿನಯ್ ಕರೆಕ್ಟ್ ಅಂತ? ಅಂದರೆ ಅವ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡಿದ್ದಾನೆ ಕರೆಕ್ಟಾಗಿ. ಯಾವ ಸಿಚುವೇಷನಲ್ಲಿ ಪ್ರತಾಪ್ ಯಾರ ಜೊತೆ ಇದ್ದರೆ ಯಾರ ಥರ ವಿನ್ ಆಗ್ಬೋದು ಆ ಥರ ಮಾತಾಡ್ತಾನೆ. ಸೊ ಅವನ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾನೆ. ಯಾರು? ಪ್ರತಾಪ್. ಓಕೆ, ಅಂದರೆ ಯಾವ ಥರ ಹೇಳ್ತೀರಾ ಸಮಯಕ್ಕೆ ತಕ್ಕಂಗೆ? ಇಷ್ಟು ದಿನ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ರು ಅಂತ ಈದಿ ಅಂದ್ಕೊಂಡು ಫಸ್ಟು ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತಿರ್ತಾನೆ. ಇವಾಗ ಸಂಗೀತ ಹತ್ರ ಬಂದಿದ್ದಾನೆ. ಸಂಗೀತ ಅವ್ರು ಕೂಡ ಜಗಳ ಆಡಿದ್ರಲ್ಲ? ಸಂಗೀತ ಅವರು ಜಗಳ ಮಾಡಿದ್ದಾರೆ, ಬಟ್ ನಾವು ಜಗಳದ ಬಗ್ಗೆ ಮಾತಾಡಿದ್ರೆ. ಸೊ ವಿನಯ್ ವಾಸ್ ಅಂದರೆ ಕರೆಕ್ಟ್ ಅನ್ಕೊಳ್ತೀನಿ. ಓಕೆ, ಸೊ ಏನಪ್ಪ ಅಂದರೆ ಇವಾಗ ಬಿಗ್ ಬಾಸಲ್ಲಿ ಸೊ ಡ್ರೋನ್ ಪ್ರತಾಪ್ ಅವರು ಇಷ್ಟು ದಿನ ಅಂದರೆ ಬಂದಾಗ್ಲಿಂದನೂ ಸೈಲೆಂಟ್ ಆಗಿದ್ರು, ಸಡನ್ಲಿ ವೈಲೆಂಟ್ ಆಗಕ್ಕೆ ಏನು ರೀಸನ್ ಇರ್ಬೋದು? ಐ ಥಿಂಕ್ ಸೊ ಗೆಲ್ಲೋದಕ್ಕೆ ಟಾಪ್ ಬರೋದಕ್ಕೆ ಟ್ರಿಕ್ ಯೂಸ್ ಮಾಡ್ತಿದ್ದಾನೆ ಅನ್ಕೋತೀನಿ. ಯಾವ ಥರ ಅಂದರೆ ಇವಾಗ ಮನೆಯಲ್ಲಿ ಅಂದರೆ ಇವಾಗ ಜಗಳ ಮಾಡಿ ಬಂದರೆ ಮಾತ್ರ ಎಲ್ಲರಿಗೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರತಾಪ್ ಒಬ್ಬ ಮನೇಲಿದ್ದಾನೆ ಅನ್ನೋ ಥರ ಎಲ್ಲರಿಗೂ ಗುರುತಿಸ್ಕೊಳ್ಳೋಕ್ಕೆ ಈಸ್ ಯೂಸಿಂಗ್ ದಟ್. ಓಕೆ, ಸೊ ಏನು ಪ್ರತಾಪ್ ಏನಾದರೂ ಡ್ರಾಮಾ ಮಾಡ್ತಿರ್ಬೋದಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಒಂದು ಕಡೆ ಎಸ್ ಅನ್ಕೋತೀನಿ. 50-50. ಓಕೆ, ಯಾರು ಲಾಸ್ಟಲ್ಲಿ ಯಾರ್ಯಾರು ಉಳಿಬೋದು? ಲಾಸ್ಟಲ್ಲಿ ಸಂಗೀತ, ವಿನಯ್, ಕಾರ್ತಿಕ್. ಓಕೆ, ಸಂಗೀತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಇವಾಗ ಉಳಿದಿರೋದು ಲೇಡಿ ಅಂತ ಅಂದಾಗ ಮೇ ಬಿ ಫೈನಲ್ಸ್ ಟಾಪ್ 3 ಒಳಗಡೆ ಇರ್ಬೋದೇನೋ ಅನ್ಕೋತೀನಿ. ಟಾಪ್ 3 ಅಲ್ಲ? ಓಕೆ, ಅವ್ರು ಹೆಂಗೆ? ಒಂದು ಲೇಡಿಯಾಗಿ ಶಿ ಈಸ್ ಸ್ಟ್ಯಾಂಡಪ್ ಮಾಡ್ತಿದ್ದಾಳೆ ಆ್ಯಂಡ್ ಟಾಪ್ 3 ಪಕ್ಕ ಬರ್ಬೋದು, ಬಟ್ ಶಿ ಈಸ್ ಫೈಟಿಂಗ್. ಬೇರೆಯವ್ರನ್ನ ಹೋಲಿಸ್ಕೊಂಡ್ರೆ ವಿಮೆನ್ ಥಿಂಗಲ್ಲಿ ಅವಳು ಲೈಕ್ ಸ್ಟ್ಯಾಂಡಪ್ ಆಗಿದ್ದಾಳೆ. ಸೊ ಸುದೀಪ್ ಸರ್ ಅವರು ಬಿಗ್ ಬಾಸ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ಅವರಿಲ್ಲ ಅಂದರೆ ಬಿಗ್ ಬಾಸ್ ಇಸ್ ಇನ್ಕಂಪ್ಲೀಟ್. ಬಿಗ್ ಬಾಸಿಗೆ ಅರ್ಥನೇ ಬರಲ್ಲ. ಸುದೀಪ್ ಅಫ್ಕೋರ್ಸ್ ಸುದೀಪ್ ಇಸ್ ಬೆಸ್ಟ್, ಐ ಥಿಂಕ್ ಸೊ. ಓಕೆ, ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಟ್ಸ್ ಮೈ ಫೇವ್ರೇಟ್ ಹೀರೋ. ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಲೈಕ್ ಅವ್ರು ಹೀರೋ ಆಗೇ ಇರ್ತಾರೆ, ಯಾವಾಗಲೂ ಹೀರೋ ಆಗೇ ಇರ್ತಾರೆ, ಐ ಥಿಂಕ್.